ಭದ್ರಾವತಿಯ ಬಹುನಿರೀಕ್ಷಿತ ವಿಐಎಸ್ಎಲ್ ಕಾರ್ಖಾನೆ ಪುನರುಜ್ಜೀವನಗೊಳಿಸುವಂತೆ ಸಾರ್ವಜನಿಕ ಒತ್ತಡಗಳು ಹೆಚ್ಚಾಗುತ್ತಿವೆ. ಇದರ ಬೆನ್ನಲ್ಲೇ ಕೇಂದ್ರ ಉಕ್ಕು ಮತ್ತು ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಇಂದು ದೆಹಲಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸೇಲಂ ಉಕ್ಕು ಸ್ಥಾವರದ ಪ್ರಗತಿಯನ್ನ ನಿರ್ಣಯಿಸಲು ಮತ್ತು ಸೇಲಂ ಮತ್ತು ಭದ್ರಾವತಿ ಕಾರ್ಖಾನೆಯ ಪುನರುಜ್ಜೀವನ ತಂತ್ರಗಳನ್ನು ಚರ್ಚಿಸಲು ಎಂಡಿ ನಿರ್ದೇಶಕ ಸೇಲಂ ಅವರೊಂದಿಗೆ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನದಡಿಯಲ್ಲಿ ಉಕ್ಕಿನ ಉತ್ಪಾದನೆಯಲ್ಲಿ ಆಧುನೀಕರಣ, ದಕ್ಷತೆ ಮತ್ತು ಸ್ವಾವಲಂಬನೆ ಪ್ರಮುಖ ಆದ್ಯತೆಗಳಾಗಿವೆ. ಈ ಕುರಿತು ಕುಮಾರಸ್ವಾಮಿ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.